ಎಲ್ಲರಿಗೂ ಶುಭ ಸಂಜೆ. ನಾನು ಸ್ಪಂದನ ಆರ್ 10ನೇ ತರಗತಿಯ ವಿದ್ಯಾರ್ಥಿ. 2025-26ನೇ ಸಾಲಿನ ಮೊದಲ ಅಕ್ಷರ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಮುಖ್ಯಾಂಶಗಳು: 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ದಿನಾಂಕ 5/6/2025 ಗುರುವಾರ ವಿಶ್ವ ಪರಿಸರ ದಿನದಂದೇ ಶಾಲೆ ಪ್ರಾರಂಭದ ಮೊದಲನೆಯ ದಿನವನ್ನು ಅಕ್ಷರ ಪಬ್ಲಿಕ್ ಶಾಲೆಯು ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ಆಚರಿಸುವ ಮೂಲಕ ಶಿಕ್ಷಕರು ಮಕ್ಕಳಿಗೆ ಸ್ವಾಗತ ಕೋರಿದರು. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. ಕೆಜಿ ತರಗತಿಯ ಮಕ್ಕಳನ್ನು 11/6/2025 ಬುಧವಾರದಂದು ಅತ್ಯಂತ ವಿಶೇಷವಾಗಿ ಅಕ್ಷರ ಮಕ್ಕಳ ಹೂತೋಟ ಎಂಬ ಪರಿಕಲ್ಪನೆಯಲ್ಲಿ ಎಲ್ಲಾ ಕೊಠಡಿಗಳನ್ನು ಶೃಂಗರಿಸುವ ಮೂಲಕ ಅವರನ್ನು ವಿಜೃಂಭಣೆಯಿಂದ ಸ್ವಾಗತಿಸಿದರು. सर ऑलरेडी उशिरा आलाय माझी होणारी हमसफर आय लाईक यू. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. SafeMusicList.com, royalty-free music. ದಿನಾಂಕ 12/6/2025 ಗುರುವಾರದಂದು ವಿಶ್ವ ಬಾಲ ಕಾರ್ಮಿಕ ವಿರೋಧ ದಿನ ಆಚರಿಸಲಾಯಿತು. ಶಿಕ್ಷಣ ಮಕ್ಕಳ ಜನ್ಮಸಿದ್ಧ ಹಕ್ಕು. ಅದನ್ನು ದುಡಿಸಿಕೊಳ್ಳುವುದನ್ನು ಶಿಕ್ಷಣ ನೀಡಿ. ಬಾಲಕಾರ್ಮಿಕತೆ ಎಂದರೆ ಹೆಣ್ಣು ಕೆಲಸವನ್ನು ಮಕ್ಕಳು ಮಾಡುವ ಯಾವುದೇ ಕೆಲಸವಾಗಿರಬಹುದು. ಆ ದಿನದಂದು 6, 7 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಕಿರುನಾಟಕ ಪ್ರದರ್ಶಿಸಿ ಘೋಷವಾಕ್ಯಗಳನ್ನು ಕೂಗುವ ಮೂಲಕ ಎಲ್ಲರಲ್ಲಿ ವಿಶ್ವ ಬಾಲ ಕಾರ್ಮಿಕರ ವಿರೋಧ ದಿನದ ಬಗ್ಗೆ ಜಾಗೃತಿ ಮೂಡಿಸಿದರು. ನಿಮ್ಮ ಮಗುವಿಗೆ ಪೆನ್ಸಿಲ್ ಹಿಡಿಯಲು ಒತ್ತಾಯಿಸಿ, ಆದರೆ ಪಾತ್ರೆ ತೊಳೆಯಲು ಬೇಡ. ನಿಮ್ಮ ಮಕ್ಕಳನ್ನು ತರಗತಿಗಳಿಗೆ ಕಳುಹಿಸಿ, ಆದರೆ ಈ ಲೋಟವನ್ನು ತೊಳೆಯಲು ಬೇಡ. ಧನ್ಯವಾದಗಳು.
ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲು ಶಾಲಾ ಆಡಳಿತ ಮಂಡಳಿ ತೀರ್ಮಾನಿಸಿದ್ದಾರೆ. ಅದರ ದಿನಾಂಕವನ್ನು ಮುಂಬರುವ ದಿನಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಶಾಲಾ ಆಡಳಿತ ಮಂಡಳಿಯ ಪ್ರಾಂಶುಪಾಲರಾದ ನರೇಂದ್ರ ಸರ್ ಅವರು ತಿಳಿಸಿದ್ದಾರೆ. ದಿನಾಂಕ 14/6/2025 ಈ ವರ್ಷದ ಮೊದಲ ಶಿಕ್ಷಕರ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಪ್ರವೇಶಾತಿಗಳು, ಬೋಧನೆ, ಪುಸ್ತಕಗಳ ವಿತರಣೆ, ಆಟ ಪಾಠ ಹಾಗೂ ಎಲ್ಲ ರೀತಿಯ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ನಂತರ ಶಾಲಾ ಆಡಳಿತ ಮಂಡಳಿಯ ಪ್ರಾಂಶುಪಾಲರಾದ ನರೇಂದ್ರ ಸರ್ ಅವರು ಎಲ್ಲ ಶಿಕ್ಷಕರಿಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಿದರು. ಇಲ್ಲಿಗೆ ಅಕ್ಷರ ನ್ಯೂಸ್ ಬುಲೆಟಿನ್ ಮುಕ್ತಾಯವಾಯಿತು. ನಾನು ಸ್ಪಂದನಾ ಆರ್, 10ನೇ ತರಗತಿಯ ವಿದ್ಯಾರ್ಥಿ. ಧನ್ಯವಾದಗಳು.